ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಸೊ ಆಫ್ಟರ್ 2 ವೀಕ್ಸ್ ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಹೋಗಿಲ್ಲ, ಆನ್ ದ ವೇಲಿದ್ದೀವಿ. ಔಟ್ ಆಫ್ ಬ್ಯಾಂಗ್ಳೂರ್. ಸೊ ಇದು ರಾಮನಗರದಿಂದ ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಒಂದೊಳ್ಳೆ ಪ್ಲೇಸ್ ಸಿಗುತ್ತೆ. ನಾವು ಇನ್ನೂ ಆ ಜಾಗಕ್ಕೆ ಹೋಗಿಲ್ಲ. ಸರಿ, ಹೋಗೋ ದಾರಿಯಲ್ಲಿ ಒಂದೊಳ್ಳೆ ಮೌಂಟೇನ್ ಪ್ಲೇಸ್ ಕಾಣಿಸ್ತು. ಸರಿ, ಜಾಗದ ಹೆಸರು ನೋಡೋಣ ಅಂತ ನೋಡಿದ್ರೆ ನಮಗೂ ಅವಾಗ ಗೊತ್ತಾಯಿತು ಗೂಗಲ್ ಚೆಕ್ ಮಾಡಬೇಕಾದ್ರೆ 1975 ಒಂದು ಬಾಲಿವುಡ್ ಮೂವಿ ತೆಗೆದಿದ್ದಾರೆ, ಶೋಲೆ ಅಂತ. ಸೊ ಬಾಲಿವುಡ್ ಮೂವಿ ತೆಗೆದಿದ್ದಾರೆ. ಆ ಮೂವಿ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀವಿ. ಸೊ ನೋಡೋಣ ಬನ್ನಿ ಹೆಂಗಿದೆ ಒಳಗಡೆ ಅಂತ. ಜಸ್ಟ್ ಒಂದು ಗೆಸ್ಸಿಂಗಲ್ಲಿ ಬಂದಿದ್ದೀನಿ, ಬಟ್ ಚೆಕ್ ಮಾಡಬೇಕಾದ್ರೆ ನನಗೆ ಗೊತ್ತಾಯಿತು ಈ ಥರ ಪ್ಲೇಸು ಅಂತ. ಬನ್ನಿ ನೋಡೋಣ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಬೆಟ್ಟದ ಹತ್ರ ಸೀನ್ ತೆಗ್ದಿರೋದು. ನೀವು 1975 ಶೋಲೆ ಮೂವಿ ನೀವು ಯೂಟ್ಯೂಬಲ್ಲಿ ಹಾಕಿ ನೋಡಿದಾಗ ಗೊತ್ತಾಗುತ್ತೆ. ಆ ಒಂದು ಸೀನ್ ಬರುತ್ತೆ, ಹೀರೋ ಬಂದುಬಿಟ್ಟು ಆ ಮೌಂಟೇನ್ ಮೇಲೆ ಹತ್ತೋಗೋದು, ಅದು ಅಲ್ಲೇ ತೆಗ್ದಿರೋದು. ಸೊ ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು, ನನಗೆ ಗೊತ್ತಾಗಿದ್ದು. ಸೊ ಗೂಗಲ್ ಚೆಕ್ ಮಾಡಬೇಕಾದ್ರೆ ಸೊ ಏನಪ್ಪ ಜಾಗ ಚೆನ್ನಾಗಿದೆ ನೋಡಿದ್ರೆ ಈ ಜಾಗಕ್ಕಿಂತ ಒಂದು ಹಿಸ್ಟ್ರಿ ಇದೆ. ಸೊ ಚೆನ್ನಾಗಿದೆ, ಫೋಟೋ ಶೂಟ್ ಮಾಡೋದಕ್ಕೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ ಚೆನ್ನಾಗಿದೆ. ಒಂಥರ ಪೀಸ್ ಆಗಿದೆ. ಎಷ್ಟು ದೊಡ್ಡ ಗ್ರೌಂಡ್ ಥರ ಇದೆ ನೋಡಿ. ಸೊ ನೋಡ್ತಿದ್ದೀರಾ ಎಷ್ಟು ಸೂಪರ್ ಆಗಿದೆ. ಬಟ್ ಒಂಥರ ರಿಲ್ಯಾಕ್ಸೇಷನ್ಗೆ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂದರೆ ಚೆನ್ನಾಗಿರುತ್ತೆ ಕುತ್ಕೊಂಡು ಎಂಜಾಯ್ ಮಾಡೋದಕ್ಕೆ. ಇಲ್ಲಿ ಕ್ರಿಕೆಟೆಲ್ಲ ಆಡಿದ್ದಾರೆ ಹುಡುಗರು. ಸೊ ಜಾಗ ಚೆನ್ನಾಗಿದೆ. ನಾವು ಇನ್ನೂ ಒಳಗಡೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಇದು ಎಂಟ್ರೆನ್ಸ್ ಅಲ್ಲ ಇದು. ಸೊ ನಾವು ನೋಡೋಕ್ಕೆ ಚೆನ್ನಾಗಿದ್ದಂಥ ಗಾಡಿ ಒಳಗಡೆ ಹಾಕೊಂಡು ನೋಡಿದ್ರಿ. ಬಟ್ ಚೆನ್ನಾಗಿದೆ ಪ್ಲೇಸು. ನಿಮ್ಗೆ ಎಂಟ್ರೆನ್ಸ್ ಇನ್ನೂ ಮುಂದೆ ಹೋಗಬೇಕು, ಇನ್ನೂ 2 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ನಿಮಗೆ ರೆಸಾರ್ಟ್ ಎಲ್ಲ ಬರುತ್ತೆ. ಸೊ ಇನ್ನೂ ಮುಂದೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಮೇಲೆ ಹತ್ಬೋದಾ ಇಲ್ವಾ ಅಂತ. ಸೊ ನಾನು ಇನ್ನೂ ಮುಂದೆ ಹೋಗಿ ನೋಡ್ತೀನಿ, ನಿಮಗೋಸ್ಕರ ನಾನು ಆ ಕಡೆ ಹೋಗಿ ನೋಡ್ತೀನಿ. ಸೊ ನಾವು ಬಂದಿರೋ ಜಾಗ ಬೇರೆ. ಅದು ಇನ್ನೂ ಇಲ್ಲಿಂದ 20 ಕಿಲೋಮೀಟ್ರ್ ಇದೆ. ಸರ್ ಹೋಗೋದರಲ್ಲಿ ಚೆನ್ನಾಗಿತ್ತು ಅಂತ ನಿಮ್ಗೆ ತೋರ್ಸೋಣ ಅಂತ ಬಂದಿದ್ದೀನಿ. ಸೊ ಇದು ನೋಡಿ ಚೆನ್ನಾಗಿದೆ. ನೀವು ಬರೋಂಗಿದ್ರೆ ಬರ್ಬೋದು. ಒಳ್ಳೆ ನೋಡಿ, ಆ ಕಡೆ ಪಕ್ಕದಲ್ಲಿ ಮೌಂಟೇನ್ಸ್ ಎಲ್ಲ ಸಕ್ಕತ್ತಾಗಿದೆ. ದೊಡ್ಡ ದೊಡ್ಡ ಕಲ್ಲುಗಳು ನೋಡೋದಕ್ಕೆ. ಇದಕ್ಕೇನೋ ಒಂದು ಹೆಸರು ಹೇಳ್ತಾರೆ, ಅದು ಹೆಸರು ನನಗೆ ಗೊತ್ತಿಲ್ಲ. ನಾನು ಗೂಗಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೆಸರೇ ಮೆನ್ಷನ್ ಮಾಡ್ತೀನಿ, ನೋಡ್ಕೊಳ್ಳಿ. ಚೆನ್ನಾಗಿದೆ. ಥರ ಆ ಕಡೆ ಮನೆ ಎಲ್ಲ ಇದೆ, ಹೆಂಚು ಮನೆ ಎಲ್ಲ ಇದೆ, ತೆಂಗಿನ ತೋಪೆಲ್ಲ ಇದೆ. ಸೊ ನೋಡೋಣ, ನಾವು ಇನ್ನೂ ಆ ಕಡೆ ಹೋಗ್ತೀವಿ. ಎಂಟ್ರೆನ್ಸ್ ಆ ಕಡೆ ಸಿಕ್ಕಿದ್ರೆ ನಾನು ಎಂಟ್ರೆನ್ಸ್ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ಇಲ್ಲಾಂದರೆ ನಾನು ಯಾವ ಜಾಗಕ್ಕೆ ಎಕ್ಸ್ಪೆಕ್ಟೇಷನಲ್ಲಿ ಬಂದನೋ ಆ ಜಾಗ ತೋರಿಸ್ತೀನಿ. ನೋಡೋಣ ಆ ಜಾಗ ಹೆಂಗಿದೆ ಅಂತ. ಎಕ್ಸ್ಪೀರಿಯನ್ಸ್ ಅದು ಅನುಭವ ಆದಮೇಲೆ ನಾನು ನಿಮಗೆ ಜಾಗ ತೋರಿಸ್ತೀನಿ. ಫಸ್ಟ್ ಅದು ಇನ್ನೊಂದು ಮೇಯ್ನ್ ವಿಷಯ, ಸೂಪರಾಗಿದೆ ಕ್ಲೈಮೇಟು. ಒಂದೊಳ್ಳೆ ಮಲೆ. ಆ ಕಡೆ ನೋಡಿದ್ರೆ ಹೈವೇ ರಾಮನಗರ ಎಂಟ್ರೆನ್ಸ್ಗೆ ಆ ಕಡೆ ಫುಲ್ ಮಳೆ ಬರ್ತಿತ್ತು. ಈಗ ನೋಡಿದ್ರೆ ಫುಲ್ ಬಿಸಿಲು ಹೊಡಿತಿದೆ, ಮಧ್ಯೆ ನೆರಳು ಹೊಡಿತಿದೆ. ಚೆನ್ನಾಗಿದೆ. ಒಂಥರ ನೇಚರ್ ಬ್ಯೂಟಿಗೆ ಸಾಟಿನೇ ಯಾವುದೂ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ನೋಡೋಣ ಬನ್ನಿ. ಇನ್ನೂ ಹೋಗೋ ದಾರಿ ತುಂಬ ಇದೆ, ಇನ್ನು 20 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋಗ್ಬಿಟ್ಟು ನಾವು ಹೆಂಗಿದೆ ಅಂತ ತೋರಿಸ್ತೀನಿ.
ಸೊ ಫೈನಲಿ ಒಂದು ಬಸ್ ಸ್ಟಾಪ್ ಹತ್ರ ನಿಂತಿದ್ದೀವಿ. ಇನ್ನೂ 7 ಕಿಲೋಮೀಟ್ರ್ ಹಿಂದೆನೇ ಇದ್ದೀವಿ. ಅದು ಸೋಲೆ ಹಿಲ್ಸ್ ಬೆಟ್ಟ ತೋರಿಸುತ್ತಲ್ಲ, ಸೊ ಆ ಬೆಟ್ಟದಿಂದ ಸ್ವಲ್ಪ ಮುಂದೆ ಬಂದರೆ 2 ಕಿಲೋಮೀಟ್ರ್ ನೀವು ಮೇಲೆ ಜಾಗ ಇದೆ. ಅಲ್ಲಿ ತುಂಬ ಜನ ಹೋಗ್ತಿದ್ರು. ಸೊ ನಾವು ಹೋಗೋ ದಾರಿಯಲ್ಲಿ ಹೋಗೋ ಜಾಗಕ್ಕೆ ಇನ್ನೂ 7 ಕಿಲೋಮೀಟ್ರ್ ಹಿಂದೆನೇ ಇದ್ದೀವಿ. ಮಲೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಬಸ್ ಸ್ಟಾಪ್ ಹತ್ರ ಇದ್ದೀವಿ. ಸೊ ಪ್ರಕೃತಿ ಮಾತ್ರ ಅಷ್ಟೊಂದು ಸೂಪರಾಗಿದೆ. ನಮಗೆ ನೇಚರ್ ತುಂಬ ಸಪೋರ್ಟ್ ಮಾಡ್ತು. ಸೊ ಕ್ಲೈಮೇಟು ಫುಲ್ ಸಪೋರ್ಟ್ ಮಾಡ್ತು. ಯಾಕೆಂದರೆ ಬಿಸಿಲು ಹೊಡಿತಿತ್ತು ಸ್ವಲ್ಪ ದೂರ ಬಂದಮೇಲೆ. ಆಮೇಲೆ ಒಳ್ಳೆ ಮಳೆ ನೋಡ್ತಿದ್ದೀರಾ ಎಷ್ಟು ಸಕ್ಕತ್ತಾಗಿ ಮಳೆ ಬರ್ತಿದೆ ಅಂತ. ಮೂನ್ಸೂನ್ ಸ್ಟಾರ್ಟ್ ಆಗಿದೆ. ಸೊ ಈ ಸೀಸನಲ್ಲಿ ಬಂದ್ರೇ ಒಂದು ಒಳ್ಳೆ ಮಜಾ ಪಡೋಕ್ಕಾಗುತ್ತೆ. ಸೊ ನೀವು ಬಿಸಿಲು ಕಾಲ ಬಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ಸೀಸನಲ್ಲಿ ಬಂದ್ರೇ ಸೊ ಎಲ್ಲಿಂದನೋ ಬಂದು ಹೋಗ್ತಿದ್ದಾರೆ. ನೀವು ನೋಡ್ತಿದ್ದೀರಾ, ನಾವು ಬರಬೇಕಾದ್ರೆ ನೋಡಿದ್ರಿ ಸಖತ್ತಾಗಿದೆ ರೋಡ್ ಮಾತ್ರ. ಒಂದು ಒಳ್ಳೆ ಮಜಾ ಕೊಡ್ತಿದೆ ಅಂತ. ಹೆಂಗಂದರೆ ಒಂಥರ ಊಟಿ ಕೇರಳ ರೇಂಜಿಗಿದೆ ಈ ಪ್ಲೇಸು. ಅದು ಅನ್ಎಕ್ಸ್ಪೆಕ್ಟಾಗಿ ಬಂದಿರಿ ನಾವು ಈ ಪ್ಲೇಸ್ಗೆ. ಬಟ್ ಚೆಕ್ ಮಾಡಿಬಿಟ್ಟು ಈ ರೇಂಜಿಗೆ ಮಜಾ ಕೊಡುತ್ತೆ ಅಂತ ಅಂದ್ಕೊಂಡಿಲ್ಲ. ಸೊ ಚೆನ್ನಾಗಿದೆ. ಇನ್ನೂ ನಾವು 7 ಕಿಲೋಮೀಟ್ರ್ ಹಿಂದೆನೇ ಇದ್ದೀವಿ. ನೋಡೋಣ ಇನ್ನೂ ಆ ಜಾಗ ಹೆಂಗಿದೆ ಅಂತ. ನಾನು ಆ ಜಾಗ ಅನುಭವ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ದಾರಿ ಮಾತ್ರ ಸಕ್ಕತ್ತಾಗಿದೆ. ರೋಡ್ ಮಾತ್ರ ಒಳ್ಳೆ ಆಸಮ್, ಒಳ್ಳೆ ರೈಡು, ಚೆನ್ನಾಗಿದೆ. ಸೊ ನೋಡೋಣ ಇನ್ನೂ ಹೆಂಗಿದೆ ಏನು ಅಂತ. ಸೊ ಇವತ್ತು ನಾನು ತುಂಬ ಬ್ಲೆಸ್ಡ್ ಅನಿಸುತ್ತೆ. ಏನಪ್ಪ ಕಾರಣ ಅಂದರೆ ಮತ್ತೆ ಮಳೆ ಬರ್ತಿದೆ. ಸೊ ನಾವು ಇನ್ನೂ ಜಾಗಕ್ಕೆ ರೀಚೇ ಆಗಿಲ್ಲ. ಅಷ್ಟು ಬೇಗ 4-5 ಸತಿ ಮಳೆ ಬಂದುಬಿಡ್ತು. 4-5 ಸತಿ ನೆನ್ಬಿಟ್ಟೆ ನಾನು. ಸೊ ಏನಪ್ಪ ರೀಸನ್ ಅಂದರೆ, ನಾವು ಹಿಂದೆ ನೋಡ್ತಿದ್ದೀರಾ, ನಾನು ಇನ್ನೂ ಪ್ಲೇಸ್ಗೆ ರೀಚ್ ಆಗಿಲ್ಲ. ಇನ್ನೂ 500 ಮೀಟರ್ ಏನೋ ಇದೆ. ಅಷ್ಟು ಬೇಗ ಅದಕ್ಕೆ ಮುಂಚೆನೇ ನಿಮಗೊಂದು ಒಂದು ಕೆರೆ ಬರುತ್ತೆ, ಜಯಮಂಗಲ ಕೆರೆ. ಎಸ್, ಸೊ ಜಯಮಂಗಲ ಕೆರೆ ಇದು. ಒಂದೊಂದು ಸತಿ ಹೆಸರಲ್ಲಿ ತುಂಬ ಕಷ್ಟಪಡ್ತಾಯಿದ್ದೀನಿ, ಯಾಕಂದರೆ ಡಿಫಿಕಲ್ಟಾಗಿ ನೇಮ್ ಇಕ್ಕಿದ್ದಾರೆ. ಸೊ ಜಯಮಂಗಲ ಕೆರೆ ಹಿಂದೆ ನೋಡ್ತಿದ್ದೀರಾ, ತಾವರೆ ಹೂಗಳು ಸಿಕ್ಕಾಪಟ್ಟೆ ಸುಮಾರು ತಾವರೆ ಹೂಗಳಿದೆ. ಈ ಬೇಜಾರಿಂದ ನಾನು ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಇದು. ಸೊ ನೀವು ನೋಡ್ತಿದ್ದೀರಾ, ಕೊಕ್ಕರೆಗಳೆಲ್ಲ ಸುಮಾರು ನಿಂತಿದೆ ಅದು ಮಳೆಗೆ. ಸೊ ನನಗೆ ಮುಂದೆ ಬನ್ನಿ. ಸೊ ನೀವು ಆ ಕಡೆ ನೋಡ್ತಿದ್ದೀರಾ, ಸುಮಾರು ತಾವರೆ ಹೂಗಳಿದೆ. ಮತ್ತು ಒಳ್ಳೆ ಅಂದೇನು ದೊಡ್ಡ ಕೆರೆ ಏನಿಲ್ಲ, ಇದು ಚಿಕ್ಕ ಕೆರೆನೇ, ಬಟ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಪಕ್ಕದಲ್ಲಿ ಬೆಟ್ಟ, ಕೆರೆ, ಒಂದು ಒಳ್ಳೆ ಫೋಟೋಶೂಟ್ ಪ್ಲೇಸ್ ಇದು. ಸೀರಿಯಸ್ಲಿ ಒಂದೊಳ್ಳೆ ರೊಮ್ಯಾಂಟಿಕ್ ಫೋಟೋಶೂಟ್ ಪ್ಲೇಸು. ಫ್ರೆಂಡ್ಸ್ ಜೊತೆ ಬರ್ಬೋದು. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಪಕ್ಕ ಮಾಡ್ಬೋದು ಇಲ್ಲಿ. ಸೊ ನಾನು ಇನ್ನೂ ಒಳಗಡೆ ಹೋಗ್ತೀನಿ. ಇಲ್ಲಿಬೋದಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ ಹೆಂಗಿದೆ ಅಂತ. ಮೈನ್ ಥಿಂಗು, ಬೆಂಗಳೂರಿಂದ ಬರೀ 75 ಕಿಲೋಮೀಟ್ರ್ ಇರೋದಿದು. ಸೊ ನೀವು ರಾಮನಗರ ದಾಟಿದ ತಕ್ಷಣ ಸುಮಾರು ಬೆಟ್ಟಗಳು ಸಿಗುತ್ತೆ ನಿಮಗೆ. ಒಂದೊಂದು ಬೆಟ್ಟನೂ ಒಂದಕ್ಕಿಂತ ಒಂದು ಸಖತ್ ಹೈಕಾಗಿದೆ. ಸೊ ನಾನು ಬರೀ ಬೆಂಗಳೂರಿಂದ, ನಮ್ಮ ಮನೆಯಿಂದ 75 ಕಿಲೋಮೀಟ್ರ್ ಇರೋದಷ್ಟೇ. ನನ್ನ ಹತ್ರ ಇರೋದು ಬೇರೆ. ಇವತ್ತು ನಾನು ತೋರಿಸ್ತೀನಿ ನನ್ನ ಗಾಡಿನ. ನೀವು ನೋಡಿರ್ತೀರ ಸುಮಾರು ಸೀನ್ಗಳಲ್ಲಿ. ಆ್ಯಕ್ಟಿವಾ ಇಟ್ಕೊಂಡಿದ್ದೀನಿ. ಆ್ಯಕ್ಟಿವಾದಲ್ಲಿ ನಾನು ಇಷ್ಟು ದೂರ ಈ ಸುಮಾರು ಜಾಗದಲ್ಲಿ ಹೋಗ್ತಿದ್ದೀನಿ. ನಾನು ಹೋಗಿರೋ ಎಲ್ಲ ಜಾಗಕ್ಕೂ ನಾನು ಆ್ಯಕ್ಟಿವಾದಲ್ಲೇ ಹೋಗಿರೋದು. ಸೊ ದಯವಿಟ್ಟು ನಿಮ್ಮ ಹತ್ರ ಇರೋ ಗಾಡಿಗಳಲ್ಲಿ ನೀವು ಒಂದು ಒಳ್ಳೆ ಪಿಕ್ನಿಕ್ ಪ್ಲೇಸ್, ಬರೋ ಜಾಗದಲ್ಲಿ ಸುಮಾರು ಪಿಕ್ನಿಕ್ ಪ್ಲೇಸ್ಗಳು ಇದೆ. ಫ್ಯಾಮಿಲಿ ಜೊತೆ ಬರ್ಬೋದು, ಚಿಕ್ಕ ಮಕ್ಳ ಜೊತೆ ಒಂದೊಳ್ಳೆ ಪ್ಲೇಸ್ ಇದೆ. ಬನ್ನಿ ನಾನು ತೋರಿಸ್ತೀನಿ. ನಾನು ಸುಮ್ಮನೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಪ್ಲೇಸ್ ತೋರ್ಸೋಕ್ಕೆ ಬರ್ತೀನಿ ಬನ್ನಿ. ಸೊ ಇದೇ ನನ್ನ ಗಾಡಿ. ನೋಡೋಕ್ಕೆ ತಮಾಷೆಯಾಗಿದ್ರೂ ಇದೇ ನನ್ನ ಗಾಡಿ. ಸೊ ಆ್ಯಕ್ಟಿವಾದಲ್ಲೇ ನಾನು ಬರ್ತಾ ಇರೋದು. ಅಲ್ಲಿಂದ ಎಲ್ಲೂ ನಾನು ಹೋಗಿರೋ ಎಲ್ಲ ಪ್ರತಿಯೊಂದು ಜಾಗಕ್ಕೂ ಆ್ಯಕ್ಟಿವಾದಲ್ಲೇ ಬಂದಿರೋದು. ಸೊ ಬನ್ನಿ ನಾವು ಇನ್ನೂ ಆ ಕಡೆ ಹೋಗಿ ನೋಡೋಣ. ತಾವರೆ ಹೂಗಳು ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ಕ್ಲಿಯರಾಗಿ. ಸೊ ತಾವರೆ ಹೂಗಳು ಕಾಣಿಸ್ತಿದೆ. ಸೊ ಚೆನ್ನಾಗಿದೆ ನೋಡೋಕ್ಕೆ. ಇಳಿಬೋದು ನೀರು, ಬಟ್ ನಾವು ಇಳಿಯಲ್ಲ. ಯಾಕಂದರೆ ಆಲ್ರೆಡಿ ಒದ್ದೆ ಆಗಿಬಿಟ್ಟಿದ್ದೀನಿ ನಾನು. ಇನ್ನೂ ಇಲ್ಲದ್ರೆ ಜ್ವರ ಬಂದು ಮನೇಲಿ ಮಲ್ಕೊಬೇಕಾಗುತ್ತೆ. ಸೊ ನೋಡಿ ಕಾಣಿಸ್ತಿದೆಯಾ, ಒಂದು ಒಳ್ಳೆ ವ್ಯೂ ಪಾಯಿಂಟು, ಸೂಪರ್ ವ್ಯೂ. ನಾನು ಹಿಂದೆ ನಿಮಗೆ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಿದೆ, ನಂತರನೇ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಿದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಳ್ಳೆ ಮಜಾ ಕೊಡ್ತಿದೆ. ಸೊ ಚೆನ್ನಾಗಿದೆ. ಸೊ ಒಂದೊಳ್ಳೆ ಸುಮಾರು ಕೆಲಸದವ್ರು ಬಂದು ಇಲ್ಲಿ ಕೈ ಕಾಲು ತೊಳ್ಕೊಂಡೋಗಿ ಗಾಡಿ ತೊಳೆಯೋಕ್ಕೆ ಬಂದಿದ್ದಾರೆ. ಚೆನ್ನಾಗಿದೆ. ರಿಲ್ಯಾಕ್ಸೇಷನ್ ಪ್ಲೇಸ್, ಪಿಕ್ನಿಕ್ ಪ್ಲೇಸ್ ಇದು ಆ್ಯಕ್ಚುಲಿ ಇದು.
ಸೊ ನಾವು ಆ ಪ್ಲೇಸಿಗೆ ರೀಚ್ ಆಗೇ ಇಲ್ಲ. ಅಷ್ಟು ಬೇಗ ಒಂದು ಒಳ್ಳೆ ಪ್ಲೇಸಸ್ ನಮ್ಮ ಕಣ್ಮುಂದೆ ಬಿದ್ದಿದೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಒಂದು ಇರೋ ಶಾರ್ಟ್ ಟೈಮಲ್ಲಿ ಒಂದೊಳ್ಳೆ ಪ್ಲೇಸ್ಗೆ ಹೋಗಿ ಒಂದು ಲೈಫ್ನ ಒಂಥರ ಪೀಸ್ಫುಲ್ಲಾಗಿ ರನ್ ಮಾಡೋಕ್ಕೆ ಹೋಗಿ. ಎಷ್ಟೋ ಟೆನ್ಷನ್ಗಳಿರುತ್ತೆ. ಸೊ ಈ ಥರ ಒಂದು ಒಳ್ಳೆ ಪೀಸ್ಫುಲ್ಲಾಗಿ ಒಂದು ಪ್ಲೇಸಿಗೆ ಬಂದ್ರೇ ನಾವು ಎಲ್ಲನೂ ಮರೆತು ಒಂಥರ ರಿಲ್ಯಾಕ್ಸೇಷನ್ ಆಗ್ಬೋದು. ಸೊ ಸ್ವಲ್ಪ ನಾನು ಒಂದು 5-6 ಪಿಕ್ ಹಿಡಿದು ನಿಮ್ಗೆ ಅದನ್ನು ಪೋಸ್ಟ್ ಮಾಡಿ ಕಳಿಸ್ತೀನಿ. ಕಾಣಿಸ್ತಿದೆಯಾ ತಾವರೆ ಹೂಗಳು ಎಷ್ಟು ಸಖತ್ ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಒಂಥರ ಪಿಂಕ್ ಕಲರು, ಒರಿಜಿನಲ್ ಕಲರ್ ಕಾಣಿಸ್ತಿದೆ. ಸೊ ಇದೇ ಪ್ರಕೃತಿ ಅನ್ನೋದು. ನಮ್ಮ ಬೆಂಗಳೂರು ಸಿಟಿಗಿಂತ ಈ ವಿಲೇಜೇ ಸಕ್ಕತ್ತಾಗಿದೆ. ಸೊ ನಾವು ಒಂದು ಕಾಲದಲ್ಲಿ ನಮ್ಮ ಬೆಂಗಳೂರು ಒಂಥರ ನೇಚರಾಗೆ ಚೆನ್ನಾಗಿತ್ತು, ಇವಾಗ ಚೇಂಜ್ ಆಗಿದೆ. ಅದ್ರ ಬಗ್ಗೆ ನಾವು ಮಾತಾಡೋದು ಈಗ. ಸೊ ಮೋರ್ ದೆನ್ 1 ಕಿಲೋಮೀಟ್ರು ನಮ್ಮ ಗಾಡಿ ಮೇಲೆ ಹತ್ತಿಲ್ಲ. ಸೊ ಆಫ್ ರೋಡ್ ಇದು, ಸಿಕ್ಕಾಪಟ್ಟೆ ಆಫ್ ರೋಡ್ ಹಿಂಗಿದೆ, ಈ ಸ್ಲೈಡಲ್ಲಿದೆ. ಸೊ ನಮ್ಮ ಗಾಡಿ ಹತ್ತುತ್ತೆ, ಬಟ್ ರೋಡ್ ರೆಡಿ ಮಾಡ್ತಿದ್ದಾರೆ. ಸೊ ನಮ್ಮದು ಆ್ಯಕ್ಟಿವ್ ಹತ್ತಿಲ್ಲ. ಅದರಿಂದ ಒಳ್ಳೆ ಗಾಡಿ ಇದೆ, ಸೂಪರಾಗಿ ಹತ್ತುತ್ತೆ. ಇನ್ನೂ ಮೇಲೆ ಹೋಗ್ಬೇಕು. ಇನ್ನೂ 300 ಮೀಟರ್ ಏನೈತೆ, 300 ಮೀಟರ್ ಇದೆ ಅಂತ ಹಾಕಿದ್ದಾರೆ. ನೋಡಬೇಕು. ಯಾರೋ ಗಾಡೀಲಿ ಸ್ಟೈಲಾಗಿ ಬರ್ತಿದ್ದಾರೆ, ನಮ್ಮ ಕೈಲಾಗಿಲ್ಲ. ಸೊ ಹೋಗ್ತಾಯಿದ್ದೀವಿ, ನೋಡೋಣ. ಈ ಆಫ್ ರೋಡ್ ಹೋಗೋದು ಒಂದು ಒಳ್ಳೆ ಮಜಾ. ಸೊ ಹಂಗೆ ಆ ಲೊಕೇಶನ್ ವ್ಯೂ ತೋರಿಸಿ ಹೆಂಗಿದೆ ನೋಡಿ, ಸ್ವರ್ಗ ತೋರಿಗೆ ಕಾಣಿಸ್ತಾ ಇದೆ. ಸೊ ಸೂಪರಾಗಿದೆ. ಆ ವ್ಯೂ ಪಾಯಿಂಟ್ ನೋಡ್ತಿದ್ದೀರಾ, ಇನ್ನೂ ಮೇಲೆ ಸಿಕ್ಕಾಪಟ್ಟೆ ವ್ಯೂ ಪಾಯಿಂಟ್ ಇದೆ. ನೋಡೋಣ ಬನ್ನಿ. ಇದಕ್ಕೆ ನಾವು ಒಂಥರ ಖುಷಿಯಾಗಿ ಒಂದು 2-3 ಫೋಟೋ ತೊಗೊಂಡು ಹೋಗಬೇಕು, ಬಟ್ ಟೈಮ್ ಇಲ್ಲ. ಹೋಗೋಣ ಬನ್ನಿ. ಇದು ಹೆಸರು ಏನಂತ ಯಾರಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ನನಗೆ. ಎರಡು ದೋಸ್ತುಗಳು ಮೀಟ್ ಮಾಡ್ಕೊತವ್ರ. ರೀಚ್ ಆದರೆ ಇನ್ನು ಸ್ವಲ್ಪ ದೂರ ಇದೆ ಅಷ್ಟೇ, ಇನ್ನೂ ಮೇಲೆ ಹೋಗಬೇಕು. ಟೈಮು ಇಲ್ಲ, ಬಟ್ ಗಾಳಿ ಸಿಕ್ಕಾಪಟ್ಟೆ ಹೊಡಿತಿದೆ. ಸೊ ಬಟ್ ಇಷ್ಟೇ, ಇದು ಲಾಸ್ಟ್ಗೆ ಹೋಗ್ಬಿಟ್ಟು ನಿಮ್ಗೆ ಆ ವ್ಯೂ ತೋರಿಸ್ತೀನಿ. ಸೊ ಬರೋರು ಬರ್ಬೋದು, ಧೈರ್ಯವಾಗಿ ಬರ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಸೇಫು, ಚೆನ್ನಾಗಿದೆ. ಉಸಿರು ಬಿಡೋಕ್ಕೆ ಕಷ್ಟ ಆಗ್ತದೆ. ಸೊ ಒಂಥರ ಚೆನ್ನಾಗಿದೆ, ಬಟ್ ಹತ್ತದ ಸ್ವಲ್ಪ ರಿಸ್ಕು. ಸೊ ಫೈನಲಿ ಜಾಗ ರೀಚ್ ಆದ್ರಿ. ನಾನು ಏನಕ್ಕಪ್ಪ ಕೂತ್ಕೊಂಡಿದ್ದೀನಿ ಅಂದರೆ ಟಯರ್ಡ್ ಆಗೋಯ್ತು, ಅದೊಂದೇ ರೀಸನ್ನು. ಬಟ್ ಇನ್ನೂ ಮೇಲೆ ಹೋಗಬೇಕು. ನಾನೇನಕ್ಕೆ ಕೈಯಲ್ಲಿ ಮೈಕ್ ಹಾಕೊಂಡಿದ್ದೀನಿ ಅದನ್ನು ಹೇಳ್ಬಿಡ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಗಾಳಿ ತುಂಬ ಬಂತಂತ ನಮ್ಮ ಬ್ರದರ್ ಒಬ್ಬರು ಹೇಳಿದ್ರು, ಅಣ್ಣ ಗಾಳಿ ತುಂಬ ಕೆಲಸ್ತಿದೆ ಅಂತ ಅಂದರು. ಸೊ ಅದರಿಂದ ಆದಷ್ಟು ಗಾಳಿ ಕಡಿಮೆ ಕವರ್ ಆಗೋಕ್ಕೆ ಮೈಕ್ ಹತ್ರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಇನ್ನೂ ಮೇಲೆ ಹೋಗಬೇಕು. ಸೊ ನಾವು ಬಂದಿರೋದು ಲೇಟು, ಬಿಟ್ಟಿರೋದು ಲೇಟು ಬೆಳಗ್ಗೆ, ಅದರಿಂದ ಮೇಲೆ ಹೋಗೋಕ್ಕಾಗಿಲ್ಲ, ನಮಗೂ ಟೈಮ್ ಇಲ್ಲ. ಸೊ ಅದರಿಂದ ನಾವು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಬಂದಿರೋದಕ್ಕೆ ಬೆಳಗ್ಗೆ ನಾವು 8:30ಗೆ ಬಿಟ್ಟಿದ್ದು ಲೇಟ್ ಆಯಿತು. ನೀವು ಬರೋರು ಸ್ವಲ್ಪ ಬೇಗ ಬಿಟ್ಟರೆ ಒಂದೊಳ್ಳೆ ಟ್ರೆಕ್ಕಿಂಗ್ ಪ್ಲೇಸು. ಅಲ್ಲಿ ಹಿಲ್ಸ್ ಹತ್ತೋವ್ರಿಗೆ, ಹಿಲ್ಸ್ ಮಜಾ ಮಾಡೋರಿಗೆ ಸುಮಾರು ಸಕ್ಕತ್ತಾಗಿದೆ. ಸೊ ಹಿಂದೆ ನೋಡ್ತಿದ್ದೀರಾ ಒಂದೊಳ್ಳೆ ವ್ಯೂ ಪಾಯಿಂಟು, ಫೋಟೋ ಶೂಟ್ ಮಾಡ್ಬೋದು, ಸಿಕ್ಕಾಪಟ್ಟೆ ಫೋಟೋ ಶೂಟ್ ಮಾಡ್ಬೋದು. ಸೂಪರಾಗಿದೆ. ಒಂದು ರೊಮ್ಯಾಂಟಿಕ್ ಪ್ಲೇಸ್ ಅಂತ ಹೇಳ್ಬೋದು. ರೊಮ್ಯಾಂಟಿಕ್ ಪ್ಲೇಸ್ ಆಗಿರಲಿ, ಫ್ಯಾಮ್ಲಿಗಾಗಲಿ ತುಂಬ ಚೆನ್ನಾಗಿದೆ. ಸೊ ಬರಬೇಕು ಅಂತ ಪ್ರಯತ್ನ ಪಡೋರು 100% ಬನ್ನಿ. ಸೇಫು, ಲೆಸ್ ಕ್ರೌಡೆಡು. ಸೊ ಗಾಡಿ ಚೆನ್ನಾಗಿರೋರು ಆರಾಮಾಗಿ ಮೇಲೆ ಹತ್ಬೋದು. ಬಟ್ ನಮ್ಮ ಗಾಡಿ ಬಂದಿಲ್ಲ, ಅದಕ್ಕೆ ನಾವು ಆಲ್ಮೋಸ್ಟ್ 1.5-2 ಕಿಲೋಮೀಟ್ರ್ ಮೇಲೆ ಹತ್ತಿದ್ದೀವಿ ನಾವು. ಸೊ ಅದಕ್ಕೆ ಇವತ್ತೇ ಕಾರ್ಡಿಯೋ ಮುಗೀತು ನಮ್ಮದು. ಸೊ ಇನ್ನೂ ಇನ್ಮೇಲೆ ಎಲ್ಲ ಹೊಸ ಪ್ಲೇಸ್ಗಳು ತೋರಿಸ್ತಾ ಇರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಾ ಪ್ಲೇಸು ಸೂಪರಾಗಿದೆ. ಸೊ ಬರೋ ದಾರಿ ಸ್ವಲ್ಪ ಟ್ರೆಕ್ಕಿಂಗು, ಬಟ್ ಚೆನ್ನಾಗಿದೆ. ನಡೆಯೋಕ್ಕೆ ಒಂಥರ ಸುಮಾರು ವರ್ಷಗಳಾದಮೇಲೆ ನಡೆಯೋ ಥರ ಫೀಲ್ ಆಗ್ತಿದೆ. ಯಾಕಂದರೆ ಗಾಡಿ ಬಂದಾಗಿಂದ ನಡೆಯೋದೇ ಬಿಟ್ಬಿಟ್ರೆ ನಾವು. ಸೊ ಅದರಿಂದ ಇವಾಗ ಚೆನ್ನಾಗಿದೆ. ಗಾಳಿನೂ ಸಿಕ್ಕಾಪಟ್ಟೆ ಬರ್ತಿದೆ. ಸೊ ಕ್ಲೈಮೇಟು ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಹಿಂದೆ ನೋಡ್ತಿದ್ದೀರಾ, ಇದೇನಾಯಿತು ಹಿಂದೆ ನೋಡ್ತಿದ್ದೀರಾ, ಒಂದೊಳ್ಳೆ ಮಜಾ. ನಾನು ಒಂದು ಅಮ್ಮನ 10 ಫೋಟೋ ಹಿಡಿದುಬಿಟ್ಟೆ ನಾನು ಇಲ್ಲಿ ಬಂದು. ಸೊ ಅಷ್ಟು ಚೆನ್ನಾಗಿದೆ. ಸೊ ಸೂಪರ್ ಪ್ಲೇಸಸ್ಸು. ಸೊ ಸೇಫಾಗಿ ಬರ್ಬೋದು, ಸೇಫ್, ಏನು ಪ್ರಾಬ್ಲಮ್ ಏನಿಲ್ಲ. ಬರೋದರಲ್ಲಿ ಲೇಕು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿಂದ ಲೇಕ್ ಕಾಣಿಸ್ತಿದೆ, ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸುತ್ತಾ ಏನೋ ಗೊತ್ತಿಲ್ಲ, ಬಟ್ ಲೇಕ್ ಮಾತ್ರ ಸಕ್ಕತ್ತಾಗಿತ್ತು. ನೈಸ್. ಸೊ ಫೈನಲಿ ಬರಬೇಕಾದ್ರೆ
ನಾನು ಚಿಕ್ಕ ವಯಸ್ಸಲ್ಲಿ ನೋಡಿರೋ ಉಳ್ಳಾಗಡ್ಡೆ ಒಂಥರ ಚೆನ್ನಾಗಿತ್ತು. ತುಂಬ ಬರ್ಡ್ಸ್ಗಳಿದೆ. ಮೇಯ್ನ್ ವಿಷಯ ಇದನ್ನೇ ಹೇಳಬೇಕು, ಸುಮಾರು ಬರ್ಡ್ಸ್ಗಳಿದೆ. ನಾವು ಅವಾಗ ನೋಡಿದ್ದು ಬರ್ಡ್ಸ್ ಎಲ್ಲ ಇವಾಗ ಇಲ್ಲಿ ಕಾಣಿಸ್ತಿದೆ. ಚೆನ್ನಾಗಿದೆ, ಸೂಪರಾಗಿ ಚೆನ್ನಾಗಿದೆ, ಒಂಥರ ಕ್ಯೂಟ್ ಆಗಿದೆ ನೋಡೋದಕ್ಕೆ. ಚೆನ್ನಾಗಿದೆ. ಆದಷ್ಟು ನಿಯರ್ ಬೈ ಇರೋ ಪ್ಲೇಸಸ್ಗೆ ವಿಸಿಟ್ ಆಗಿ, ಯಾಕಂದರೆ ನಾವು ಇರೋ ಸ್ವಲ್ಪ ಟೈಮಲ್ಲಿ ಸ್ವಲ್ಪ ನಿಯರ್ ಇರೋ ವಿಸಿಟ್ ಆಗಿ. ಚೆನ್ನಾಗಿದೆ, ಸೂಪರಾಗಿದೆ. ಸೊ ರಾಮನಗರ ಅಂತೂ ಸೂಪರ್ ಪ್ಲೇಸು. ನಿಜವಾಗ್ಲೂ ಹೇಳ್ತೀನಿ, ನನಗೆ ಮನೆಗೆ ಹೋಗೋಕೆ ಇಷ್ಟನೇ ಆಗ್ತಿಲ್ಲ. ಇದು ಹಾರ್ಟ್ಫುಲ್ಲಾಗಿ ಹೇಳ್ತಾ ಇದ್ದೀನಿ, ಹೋಲ್ ಆಟಾಡೋಕೆ ಹೇಳ್ತಾ ಇದ್ದೀನಿ. ನಾನು ಬರೋಬೇಕಾದ್ರೆ ನಾನು ಅಷ್ಟೊಂದು ಎಂಜಾಯ್ ಮಾಡಿದೆ. ನಾನು ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ನಂಗೆ ತೋರ್ಸೋಕ್ಕಾಗಿಲ್ಲ, ರಿಯಾಕ್ಷನಲ್ಲಿ ತೋರ್ಸೋಕ್ಕಾಗಿಲ್ಲ. ಬಟ್ ನನಗೆ ಒಳಗಡೆಯಿಂದ ಸೂಪರ್ ಚೆನ್ನಾಗಿದೆ. ಸೊ ನನಗೆ ಇಲ್ಲೇ ಇದ್ಬಿಡ್ಬೇಕು ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಬರಲೇಬೇಕು ಬೆಂಗಳೂರಿಗೆ. ಸೊ ಅದರಿಂದ ರಾಮನಗರ ಅಂತೂ ಸೂಪರಾಗಿದೆ. ರಾಮನಗರ ಬಂದಿದ್ದು ತುಂಬ ಖುಷಿ ಆಯಿತು. ಸೊ ಇಲ್ಲಿರೋರು ಯಾರಾದರೂ ರಾಮನಗರದವ್ರು ನಾನು ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿಬಿಡಿ, ಕಮೆಂಟ್ ಮಾಡಿ. ಸೊ ಸೂಪರಾಗಿತ್ತು, ಒಂಥರ ಚೆನ್ನಾಗಿದೆ, ಪೀಸ್ಫುಲ್. ಆದಷ್ಟು ಬೇಗ ಇನ್ನೂ ಹೊಸ ಜಾಗ ತೋರಿಸ್ತಾ ಇರ್ತೀನಿ. ನಾನೇನಕ್ಕಪ್ಪ ಕೈಲಿಕ್ಕಿದೆ ಅಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತೆ ಗಾಳಿ ಸಿಕ್ಕಾಪಟ್ಟೆ ಹೊಡಿತಿದೆ. ನನ್ನ ಕೈಲಿ ಮಾತಾಡೋಕ್ಕೆ ಆಗ್ತಿಲ್ಲ, ನಿಂತ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟು ಆ ರೇಂಜಿಗೆ ಗಾಳಿ ಹೊಡಿತಿದೆ. ಸೊ ಚೆನ್ನಾಗಿದೆ. ಸೊ ಮತ್ತೆ ಒಂದು ಒಳ್ಳೆ ಸೂಪರ್ ಆಗಿರೋ ಪ್ಲೇಸಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ನಂದು 90 ಡೇಸ್ ಚಾಲೆಂಜ್ ಬರ್ತಾ ಇರುತ್ತೆ. ಸೊ ಇವಾಗ ಮನೆಗೆ ಹೋಗೋ ಸಮಯ ಬಂತು. ಸೊ ನಂದು 90 ಡೇಸ್ ಚಾಲೆಂಜ್ ಬರ್ತಾ ಇರುತ್ತೆ. ಅದನ್ನು ಸಪೋರ್ಟ್ ಮಾಡ್ತಾಯಿರಿ. ಸೊ ನೋಡೋಣ 90 ಡೇಸ್ ಯಾವ ರೇಂಜಿಗೆ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ ಅಂತ. ಡಯಟ್ ನಾಳೆಯಿಂದ ಪಕ್ಕಾ ಬರುತ್ತೆ. ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ಮಂಡೆಯಿಂದ ನೋಡೋಣ. ಸೊ ಎಲ್ಲರೂ ಆರಾಮಾಗಿರಿ, ಚೆನ್ನಾಗಿರಿ, ಒಳ್ಳೆಯದನ್ನ ಬಯಸಿ, ಒಳ್ಳೆಯದನ್ನ ನಡೆಸಿ. ಸೊ ನೀವು ಚೆನ್ನಾಗಿರಿ, ನಿಮ್ಮ ಜೊತೆಗಿರೋರ್ನು ಚೆನ್ನಾಗಿ ಇಟ್ಕೊಂಡು ಟ್ರೈ ಮಾಡಿ. ಏನಕ್ಕಪ್ಪ ಈ ಪಾಯಿಂಟ್ ಅವಾಗ ಹೇಳ್ತೀನಿ ಅಂದರೆ ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ಸೊ ನೀವು ಪೀಸ್ಫುಲ್ಲಾಗಿರಿ, ಹ್ಯಾಪಿಯಾಗಿರಿ, ನಿಮ್ಮ ಜೊತೆಗಿರೋರನ್ನು ಅಟ್ಲೀಸ್ಟ್ ಚೆನ್ನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಸೊ ಸಿ ಯು, ಬಾಯ್, ಗಾಡ್ ಬ್ಲೆಸ್ ಯು. ಒಂದು ಮುಖ್ಯವಾದ ವಿಷಯ ಹೇಳೋದು ಮರ್ತೋಗ್ಬಿಟ್ಟೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಹಾಕಿ, ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಆದಷ್ಟು ನನ್ನ ಕೈಲಾದಷ್ಟು ನಿಮಗೆ ಸುಮಾರು ಪ್ಲೇಸಸ್ಗಳನ್ನ ತೋರಿಸ್ತಾ ಇರ್ತೀನಿ. ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳು ತೋರಿಸ್ತಾ ಇರ್ತೀನಿ, ಲೇಕು, ಡ್ಯಾಮು, ಮತ್ತು ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೋರಿಸ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನನಗೆ 2-3 ಜನ ಕ್ಲೈಂಟ್ಸ್ ಹೇಳಿದ್ರು, ಅದಕ್ಕೆಲ್ಲ ತುಂಬ ಹ್ಯಾಪಿ ಆಗಿತ್ತು. ಏನಂದರೆ ನಿಮ್ಮ ವಿಡಿಯೋ ನೋಡಿನೇ ನಾನು ಇಂಥ ಪ್ಲೇಸ್ಗೆಲ್ಲ ಹೋದೆ ಜಾನ್ ಅಂತ ಹೇಳಿದ್ರು. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇದುವರೆಗೂ ಸಪೋರ್ಟ್ ಮಾಡಿದ ಒಳ್ಳೆಯವ್ರು ದೊಡ್ಡ ಹೃದಯಕ್ಕೂ ಥ್ಯಾಂಕ್ ಯು ಸೋ ಮಚ್. ಲೈಕ್ ಹಾಕಿರೋ ಪ್ರತಿಯೊಂದು ಹೃದಯಕ್ಕೂ ಥ್ಯಾಂಕ್ ಯು ಸೋ ಮಚ್. ನೋಡ್ತಿರೋ ಒಳ್ಳೆಯ ಹೃದಯಕ್ಕೂ ಥ್ಯಾಂಕ್ ಯು ಸೋ ಮಚ್. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸೊ ಮತ್ತೆ ಒಂದು ಒಳ್ಳೆ ಪ್ಲೇಸಲ್ಲಿ ಭೇಟಿ ಆಗೋಣ. ಸೊ ಈಗ ಮುಗೀತು ನಮ್ಮ ಪ್ರಯಾಣ, ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಮತ್ತೆ ನಾಳೆಯಿಂದ ವರ್ಕೌಟ್ ವಿಡಿಯೋ ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್. ಬಾಯ್.